ಭಕ್ತ ಭಾಗ ಅಂತ ಹೇಳ್ತೀವಿ ಪ್ರಭಾವಳಿ, ಅದ್ರಲ್ಲಿ ಹನುಮಂತ ಗರುಡಂದು ಡ್ರಾಯಿಂಗ್ ರೆಡಿ ಮಾಡಿದೆ. ಆಮೇಲೆ ಇವರು ವಿಷ್ಣು ಸಂಪ್ರದಾಯದಿಂದ ದಶಾವತಾರ ಕೊಟ್ಟು ಇದನ್ನು ಕಂಪೋಸ್ ಮಾಡಿ, ಇದು ವಿಷ್ಣು ಅವತಾರ ಆದ್ರಿಂದ ಇದು ಬ್ರಹ್ಮ ಮತ್ತೆ ಶಿವ ಕೊಟ್ಟು ತ್ರಿಮೂರ್ತಿಗಳಿಗೆ ಸ್ನಾನ ಮಾಡಿ ಸೂರ್ಯಾಂಶ ಅಂದ್ಬಿಟ್ಟು ಸೂರ್ಯನ್ ಕೊಟ್ಟಿದ್ದೆ ಮೇಲ್ಗಡೆ. ಅವ್ರದ್ದು ಆಯುಧ ಶಂಕುಚಕ್ರ ಗದಾ ಪದ್ಮ ಕೊಟ್ಟಿದ್ದೆ. ಅಲ್ಲಿದ್ದವರು ನಮ್ಮ ಹಿಂದೂ ಇದ್ರಲ್ಲಿ ಅಂದ್ಬಿಟ್ಟು ಓಂ ಮತ್ತೆ ಸ್ವಸ್ತಿಕ್ ಹಾಕ್ಸಿದ್ರು. ಸೊ ಇದು ನಾನು ವಿಗ್ರಹ ರೆಡಿ ಮಾಡಿದ್ವಿ. ಇದು ಕೆಳಗಡೆ ಒಂದೇ ಕೆಳಗಡೆ ಅಟ್ಯಾಚ್ ಒಂದೇ ಇದೆ ಕಲ್ಲಲ್ಲಿ, ಇದು ಒಂದೇ ಬಂಡೆ ಕಲ್ ಸರ್. ಇದು ಒಂದೇ ಬಂಡೆ ಕಲ್ಲು ಸ್ಪ್ಲಿಟ್ ಮಾಡಿ ಮಾಡಿದ್ದು. ಅಂದ್ರೆ ಇದನ್ನ ಇದು ಅಂಟಿಸಿದ್ರ ಏನಿಲ್ಲ ಸರ್, ಎಲ್ಲೂ ಜಾಯಿಂಟ್ಸ್ ಇಲ್ಲ, ಎಲ್ಲೂ ಏನಿಲ್ಲ. ಪ್ರತಿಯೊಂದು ಡೀಟೇಲ್ ನಾವು ಸೂರ್ಯವಂಶ ಸೂರ್ಯನ ನಾನು ಓಲೆಯಲ್ಲಿ ಕರ್ಣಕುಂಡಲದಲ್ಲೂ ಸೂರ್ಯನ ತೋರಿಸಿ ಒಂದು ಅಲಂಕಾರ ಮಾಡಿದ್ದೆ. ಇದು ಚಿನ್ನದ ಮಾಡಿದ್ರು. ಆಮೇಲೆ ನಾನು ಅಲ್ಲೇ ಟೀ ಕುಂಡಲ್ಲಿ ಕೂತ್ಕೊಂಡು ಇದನ್ನ ಮಾಡ್ಕೊಟ್ಟೆ ಅವ್ರಿಗೆ. ನನಗೆ ವುಡ್ ಟೂಲ್ಸ್ ತಗೊಂಡೋಗಿದೆ, ವುಡ್ ವರ್ಕ್ ಬರುತ್ತೆ. ನಾನು ಅದಕ್ಕೂ ಚಿನ್ನದ ದಾವೆ ಮಾಡಿಸಿದ್ದೆ. ಆಯ್ತು ಸರ್, ಈ ಮರದ ಮೇಲೆ ಚಿನ್ನದ ಶೀಟ್ ಹೊಡೆದ್ರು ಸರ್. ಅದು ಇದ್ರ ಕಡೆ ನಾನೊಂದು ಪೀಠನ ಮಾಡಿದೆ ಸರ್. ಇದು ನವಗ್ರಹ ಪೀಠ ಮಾಡಿದ್ದೆ. ಅವ್ರು ಇದನ್ನ ಬೇಡ, ನಾವು ಚಿನ್ನದ ಪೀಠ ಮಾಡಿದ್ವಿ ಬೇರೆ ಅಂತ ಹೇಳಿ ಇದನ್ನ ಅಲ್ಲೇ ಇಟ್ಬಿಟ್ರು. ಇದು ಬೇಡ ಅಂತಂದ್ರು. ಚಿನ್ನದ್ರ ನವಗ್ರಹ ಮಾಡಿದ್ದಾರೆ. ಇಲ್ಲ ಇಲ್ಲ, ಅವ್ರು ಬೇರೆ ಪೀಠ ಮಾಡಿದ್ದಾರೆ ಚಿನ್ನದ. ಇದೆಲ್ಲ ಇದು ಬೇಡ ಅರುಂಟಲ್ಲೊಂದು ನಮಗೆ ಅಂದ್ಬಿಟ್ಟು ಇದನ್ನ ಅಲ್ಲೇ ಚೆನ್ನಾಗಿತ್ತು ಸರ್. ಇದು ಕಂಪೋಸಿಷನ್ ಆಗಿ ಹೀಗೆ ಮಾಡಿದೆ ಸರ್. ಅಲ್ಲ ಇದೇ ನನ್ನ ಮೇನ್ ಕಂಪೋಸಿಷನ್. ಇದು ಉಡ್ಡಿದೆ ಮಾಡಿದ್ರಲ್ಲ ಬಾಣ ಸರ್. ಇದು ಅವರು ಹೇಳಿದ್ರು ನಮಗೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ರು, ಬಿಲ್ಲು ಬಾಣ ಸಪರೇಟ್ ಇರಲಿ, ಒಟ್ಟಿಗೆ ಬೇಡ ನಮಗೆ ಅಂತ. ಇದ್ರ ಮೇಲಿಗೆ 2 kg ಚಿನ್ನದ ಶೀಟ್ ಮಾಡಿ ಅದನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಎಲ್ಲ ನಮ್ದು ಏನಕ್ಕೆ ನನಗೆ ಇತ್ತು, ನಾನು ಕೆಲವರು ಹೇಳಿದೆ ಈ ಮಕ್ಕಳಿಗೆ ಸ್ವಲ್ಪ ಹೊಟ್ಟೆ ಇರ್ತದೆ, ಅದಕ್ಕೆ ಅದನ್ನು ಚೆನ್ನಾಗಿ ಅಷ್ಟು ಒಂದು ಸೂಕ್ಷ್ಮವಾಗಿ ಅದೊಂದು ನಮ್ಮ ಮಕ್ಕಳಿಗೆ ಎದೆ ತೊಟ್ಟು ಬೇರೆ ಇರುತ್ತೆ. ಅದನ್ನು ಸ್ವಲ್ಪ ನಾನು ಎಲ್ಲನೂ ಇದು ಮಾಡಿ ಅದು ಇನ್ನ ರೌಂಡ್ ಇರಲ್ಲ ಅವ್ರಿಗೆ. ಅದು ಗೊತ್ತಾಯ್ತು. ಅದು ಎಲ್ಲಾನು ಇದು ಮಾಡಿ ಆದಷ್ಟು ಎಷ್ಟಾದಷ್ಟು ನಮ್ಮ ಪ್ರಾಣ ಪ್ರತಿಷ್ಠೆ ಎಲ್ಲ ಆದ್ಮೇಲೆ ಸರ್ ನನ್ನ ವಿಗ್ರಹ ಅಂತ ಅನಿಸ್ಬಿಡ್ತು ಸರ್. ಅದು ಅಲ್ಲೋಗಿ ಕೂತ್ಕೊಂಡು ಕೂಡಲೇ ನನ್ನ ಅಕ್ಕಪಕ್ಕದಲ್ಲ ಹೇಳ್ತಾ ಇದೀನಿ, ಇದು ನಾನು ಮಾಡಿದಲ್ವಲ್ಲ, ಇದು ನನಗೆ ಗುರ್ತೇ ಸಿಕ್ತಿಲ್ಲ. ಅದು ವಿಗ್ರಹ ಜಾಗದ ಮಹಿಮೇನೋ ಅಥವಾ ಇವ್ರು ಮಾಡಿದ ಪೂಜೆ ಮಹಿಮೇನೋ ಏನೋ ಗೊತ್ತಿಲ್ಲ ಸರ್. ಯಾರು ಪ್ರಾಣ ಪ್ರತಿಷ್ಠೆ ಮಾಡಿದ್ರು? ಇದು ಗಣೇಶ್ ಆಚಾರ್ಯ ಅವರು. ಅವ್ರು ಯಾರು ಚಿಕ್ಕ ಹುಡುಗ? ಸರ್ ಅವರಲ್ಲ, ನನ್ನ ಫೋನ್ ಕೊಡಿ. ಭಾರಿ ಪ್ರಾಕ್ಟಿಕಲ್ ಇದು ಸರ್. ಹಠದ ಮನುಷ್ಯ ಸರ್. ಒಂದ್ ಕೆಲಸ ಹೇಳ್ಬಿಟ್ರೆ ಕೂತ್ಕೊಂಡು ಎದಳೋದೆಲ್ಲ ಬರ್ದಿ ಕೊಟ್ಟು ಅದು ಕ್ಲಾರಿಫೈ ಮಾಡಿ ಮುಂದೆ ಹೋಗುತ್ತೆ ಸರ್ ಅವರು. ಗಣೇಶ್ ಭಟ್ ಅಂದ್ಬಿಟ್ಟು. ಈಗ ಮಹೇಶ್ ಒಂದ್ ಕೆಲಸ ಆಗ್ಬಿಟ್ಟು ರಾಮದಾಸ್ ಅವರು ಅವ್ರ ಫ್ಯಾಮಿಲಿ ಅವ್ರನ್ನ ಭೇಟಿ ಆಗ್ಬಿಟ್ಟು ಯಾರು ಶಿಲೆ ಸಿಗ್ತಿಲ್ಲ ನಂಬರ್ ಕೊಟ್ಟು ಹೋಗಿದ್ದಾರೆ. ನಮ್ಮ ಮನೆಗೆ ಬಂದಿದ್ರು, ಬೇರೆ ಥರದ ಇವರು ನಿಮ್ಮ ಮನೆಗೆ ಬಂದು ಎಲ್ಲಿ ಅವರು? ಇವರು ಕಾಶಿ ಅವರು. ಬುದ್ಧಿ ಪೂಜೆನೂ ಇವರೇ ಮಾಡಿದ್ರು. ಪ್ರತಿಷ್ಠಾಪನೆ ಪೂರ್ತಿ ಬೇರೆ ಯಾರೂ ಇಲ್ಲ. ಅವ್ರ ಜಮೀನಲ್ಲಿ ಒಂದು ಕಲ್ ಸಿಕ್ಕಿದೆ, ಅವರೇ ಬಂದು ಕೇಳಿದ್ರು, ಸರ್ ನೀವು ಮೀಟ್ ಮಾಡಿಸಿ ಅಂತ ಕೇಳಿದ್ರು ಸರ್. ಇದು ಮುಖ ಮಾಡ್ಬೇಕಾದ್ರೆ ಹೇಳಿದೆ, ಮಕ್ಕಳುಗಳದ್ದು ದೀಪಾವಳಿ ಟೈಮ್ ನನಗೆ ರೆಫರೆನ್ಸ್ ಸಿಗ್ತಾ ಹೋಯ್ತು. ನನಗೆ ಹಬ್ಬದ ದಿವಸ ಅಲ್ಲೇ ಇದ್ದೆ, ನಾನು ಬಂದಿರಲಿಲ್ಲ ಮೈಸೂರಿಗೆ. ಇವೆಲ್ಲ ನನಗೆ ಆ ತಾರೀಕೆಲ್ಲ ಸೇವ್ ಮಾಡ್ಕೊಂಡಿದ್ದೆ. ನಾನು 9 ತಿಂಗಳಿಂದ ಮುಖ ಮುಗ್ದಿರಲಿಲ್ಲ. ಸೊ ಹಂಗೆ ಒಂದೊಂದೊಂದು ಡೆವಲಪ್ ಆಗ್ತಾ ಬಂದಿದೆ ಸರ್. ನಮಗೆ ಇದನ್ನ ಮುಖ ಮಾಡಿಲ್ಲ, ನಾವು ಬಂದು ಏನ್ ಮಾಡೋದು ಗೊತ್ತಿದ್ದೆ ಕೂತಿದ್ದೆ ನಾನು. ಆಮೇಲೆ ಆ ಮುಖಗಳಿಂದ ಇಟ್ಕೊಂಡು ಈಗ ಅವರು ನಿಮ್ಗೆ ಇಲ್ಲ ಸರ್ ಅವೆಲ್ಲ. ಅಲ್ಲ ಅವರು ನಿಮ್ದು ನೋಡ್ಕೊಂಡು ಅವ್ರು ಬರೋಲ್ಲ? ಇಲ್ಲ ಸರ್, ನಾವು ಯಾರು ಒಬ್ಬರು ನೋಡಿಲ್ಲ, ಹಿಂದೆ ನೋಡಿದ್ದು ಕೆಲಸ ಮುಗಿದ ಮೇಲೆ. ಇದು ಅಷ್ಟೇ ಎಲ್ಲನೂ ಅಲಂಕಾರಿಕವಾಗಿ ಎಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.